ಬರೀ ಒಂದು ಟೀಸರ್ ಇಂದಾನೆ ಇಂಡಿಯಾನ ಶೇಕ್ ಮಾಡಿದ ರಾಕಿ ಭಯ್ಯ ಈಗ ಎಲ್ಲಿ ನಾಪತ್ತೆಯಾಗಿದೆ ಅಂತ ಎಲ್ಲರೂ ಕೇಳ್ತಾನೆ ಇದ್ದಾರೆ. KGF 2 ಇಂದ ವರ್ಲ್ಡ್ ಗೆ ಕನ್ನಡ ಸಿನಿಮಾನ ತೋರಿಸಿದ್ದ ರಾಕಿ ಭಯ್ಯಗೆ ಎದುರು ನಿಲ್ತೀನಿ ಅಂತ ಹೇಳ್ತಿದ್ದಾರೆ. ರಾಕಿ ಭಯ್ಯ ಟೀಸರ್ ಬಿಟ್ಟು ಸೈಲೆಂಟ್ ಆದ್ಮೇಲೆ ಬೇರೆ ಮೂವೀಸ್ ಎಲ್ಲ ಅಪ್ಡೇಟ್ಸ್ ಬಿಟ್ಟು ರಾಕಿ ಭಯ್ಯ ಡಮಿ ಭಯ್ಯ ಅಂತ ಕಾಮಿಡಿ ಮಾಡ್ತಾ ಇದ್ದಾರೆ. 19ಕ್ಕೆ ರಿಲೀಸ್ ಆಗಬೇಕಿದ್ದ ಮೂವೀಸ್ ಗಳೆಲ್ಲ ರಾಕಿ ಭಯ್ಯಗೆ ಎದುರುಕೊಂಡು ತಮ್ಮ ಡೇಟ್ ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಆದ್ರೆ ದುರಂಧರ್ ಮಾತ್ರ ರಾಕಿ ಭಯ್ಯನ ಹೊಡಿತೀನಿ ಅಂತ ಇನ್ನೂ ಭ್ರಮೆಲೆ ಇದ್ದಾರೆ. ಟಾಕ್ಸಿಕ್ ಟೀಸರ್ ಬಂದು ಎಲ್ಲ ಇಂಡಿಯಾ ದೊಡ್ಡ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಹೀರೋಗಳ ರೆಕಾರ್ಡ್ ನ ಮೂಡೀಸ್ ಮಾಡಿತ್ತು. ಇನ್ನು ಟ್ರೇಲರ್ ಬಂದ್ರೆ ಯಾವುದೇ ಇಂಡಿಯನ್ ಹೀರೋ ರೆಕಾರ್ಡ್ ಗಳನ್ನ ಉಳಿಸಲ್ಲ ಅಂತ ಅದು 100% ಈಗ ಆಲ್ರೆಡಿ ಗೊತ್ತಾಗಿದೆ. ನಮ್ಮ ರಾಕಿ ಭಯ್ಯನ ವಿಷನ್ ನ ಯಾರು ಮ್ಯಾಚ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಇಂಡಿಯನ್ ಮೂವೀಸ್ ನ ಹಾಲಿವುಡ್ ಮೂವೀಸ್ ತರ ಹೈ ಕ್ವಾಲಿಟಿ ಸಿನಿಮಾಟೋಗ್ರಫಿ, ಕ್ವಾಲಿಟಿ, BGM, ಫೈಟ್ ಸ್ಟನ್ಸ್, ಆಕ್ಟಿಂಗ್, ಸಾಂಗ್ಸ್ ಎಲ್ಲ ಹಾಲಿವುಡ್ ಲೆವೆಲ್ ಅಲ್ಲೇ ಇರುತ್ತೆ. ಈ ಸಲ ಸ್ಟೋರಿನೂ ಕೂಡ ನಮ್ಮ ರಾಕಿ ಭಯ್ಯನ ಬರ್ದಿದ್ದಾರೆ ಅಂತ ಹೇಳ್ತಿದ್ದಾರೆ. ಸ್ಟೋರಿ ಅನ್ನೋದು ಚೆನ್ನಾಗಿದ್ರೆ ದುರಂಧರ್ ಅನ್ನ ಸಿಕಂದರ್ ಬಂದ್ರು ರಾಕಿ ಭಯ್ಯ ಒಬ್ನೇ ನುಗ್ಗಿ ಹೊಡೆದು ಬಿಸಾಕ್ತಾರೆ. ಬರೀ ಒಂದು ಮೂವಿಂದಾನೆ ಇಷ್ಟೊಂದು ಕ್ರೇಜ್ ನ ಹುಟ್ಟ ಹಾಕಿರೋ ಒನ್ಲಿ ಇಂಡಿಯನ್ ಹೀರೋ ಅಂದ್ರೆ ಅದು ನಮ್ಮ ರಾಕಿ ಭಯ್ಯ ಮಾತ್ರ. ನನಗನ್ಸೋ ಪ್ರಕಾರ ಟಾಕ್ಸಿಕ್ ಟ್ರೈಲರ್ ಮಾರ್ಚ್ 1ಕ್ಕೆ ರಿಲೀಸ್ ಆಗ್ತಾ ಇದೆ. ನಿನ್ನೆ ಬಂದಿರೋ ಅಪ್ಡೇಟ್ ಪ್ರಕಾರ ತೆಲಂಗಾಣ, ಆಂಧ್ರ ಪ್ರದೇಶದವರು ಟಾಕ್ಸಿಕ್ ಮೂವಿಗೆ 120 ಕೋಟಿ ಡಿಜಿಟಲ್ ರೈಟ್ಸ್ ನ ಕೊಟ್ಟು ಬೈ ಮಾಡಿದ್ದಾರೆ ಆಲ್ರೆಡಿ. ಕನ್ನಡ ಮೂವೀಸ್ಗೆ ಬೇರೆ ರಾಜ್ಯದಲ್ಲಿ ಇಷ್ಟೊಂದು ಡಿಮ್ಯಾಂಡ್ ಇದೆ ಅಂದ್ರೆ ಇದೊಂದು ರೆಕಾರ್ಡ್ ಅಂತಾನೆ ಹೇಳ್ಬೋದು.